ಟ್ರೈನ್ ಹತ್ತಿ ನಾವು ಹೊಂಟು ನಮ್ಮ ಹೊಸ ಅಡ್ವೆಂಚರ್ಕ. ಇವತ್ತು ನನ್ನ ಜೊತೆ ಅದಾನು ನಮ್ಮ ಸಂಕಲ್ಪ ಬ್ರೋ. ಇವತ್ತು ನಾವು ಹೊಂಟೇವಿ ಜಾರ್ಖಂಡ್ಕನ ಯಾಕೆ ಬಂದಿರಿ ಅಂತ ನಿಮ್ಗೆ ಅನಿಸ್ತಿರ್ಬೇಕಲ್ಲ, ಅದನ್ನ ಮುಂದೆ ಹೇಳ್ತಾನು. ನಾವು ಫಸ್ಟ್ ಇಲ್ಲಿ ಬಂದ್ ಮಾಡಿದ ಕೆಲಸ ಅಂದ್ರೆ ಇಲ್ಲಿ ಹೋಗಿ ಒಂದು ಹೋಟೆಲ್ದಾಗ ನಾಷ್ಟ ಮಾಡಿದ್ದು. 8:45 ಆಗೈತಿ. ನಾವೀಗ ಜಾರ್ಖಂಡ್ ಒಳಗೆ ಜಸ್ದಾ ಅಂತ ಒಂದು ರೈಲ್ವೆ ಸ್ಟೇಷನ್ ಐತಿ, ಅಲ್ಲಿ ಬಂದೆವು. ಜಸ್ದಾದಿಂದ ಆಟೋ ಮಾಡ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ದೇವಗಢ ಹೊಂಟು. ಓಕೆ, ಈಗ ನಾ ದೇವಗಢ ಬಂದಿದ್ದು ಆಕ್ಚುಲ್ ರೀಸನ್ ಹೇಳ್ತಾನು. ಶ್ರಾವಣ ತಿಂಗಳು ಚಾಲು ಹೋಗಿತ್ತು. ಸೊ ನಾವು ಯಾವ್ದಾರ ಒಂದು ಜ್ಯೋತಿರ್ಲಿಂಗ ನೋಡ್ಬೇಕಂತ ಪ್ಲಾನ್ ಮಾಡಿದ್ವು. ಸೊ ನಮ್ಮ ನಿಯರ್ ಬೈ ಜಾರ್ಖಂಡ್ ಒಳಗಿರೋ ಬಾಬಾ ವೈದ್ಯನಾಥ್ ಜ್ಯೋತಿರ್ಲಿಂಗ ಇತ್ತು. ಸೊ ಅದನ್ನ ನಾವು ನೋಡ್ಬೇಕಂತ ಪ್ಲಾನ್ ಮಾಡಿದ್ವು. ಜ್ಯೋತಿರ್ಲಿಂಗ ಯಾರಿಗೆ ಗೊತ್ತಿಲ್ಲ ಅವ್ರಿಗೊಂದು ಸಣ್ಣ ಎಕ್ಸ್ಪ್ಲನೇಷನ್. ಇಂಡಿಯಾ ಒಳಗೆ ಓವರ್ ಆಲ್ 12 ಜ್ಯೋತಿರ್ಲಿಂಗ ಅದಾವು. ಅದ್ರೊಳಗೆ ಇದು ಕೂಡ ಒಂದು. ನಾವು ದೇವಗಢ ರೀಚ್ ಆದ ನಂತರ ಸ್ವಸ್ಥ ಒಳಗೆ ಮಸ್ತ್ ಲಾಡ್ಜ್ ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡಿದ್ವು. ಈಗ ಜಸ್ಟ್ ನಾವು ರೂಮ್ ಬುಕ್ ಮಾಡಿದ್ವು. ಫ್ರೆಶ್ ಆಗಿ ಈಗ ದೇವ್ರಿಗೆ ಹೊಂಟೆವು. ಫುಲ್ ಕಂಜೆಸ್ಟೆಡ್ ಏರಿಯಾ ಒಳಗಿಂದ ಟ್ರಾವೆಲ್ ಮಾಡ್ಕೊಂತ ನಾವು ಮೊದಲು ಹೋಗಿ ಮುಟ್ಟಿದ್ದು ಶಿವಗಂಗಾ ಅಂತ ಬಂದ ಕೆರಿ ಕಡೆ. ನೆಕ್ಸ್ಟ್ ನಾವು ಶಿವಗಂಗಾ ಕೆರಿ ನೋಡಿ ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಮಾಡ್ಬೇಕಂತ ಟೆಂಪಲ್ ಕಡೆ ಹೋದು. ಪುರಾಣದ ಪ್ರಕಾರ ರಾವಣ ಶಿವನ ಆತ್ಮಲಿಂಗವನ್ನ ಲಂಕೆಗೆ ತೆಗೆದುಕೊಂಡು ಹೋಗ್ತಿರ್ತಾನು. ಆ ಟೈಮ್ಕ ಸಂಧ್ಯಾ ವಂದನೆಯನ್ನ ಮಾಡಕ್ ಹೋಗಿ ಆ ಆತ್ಮಲಿಂಗ ಇಲ್ಲೇ ಸ್ಥಾಪನೆ ಆಗಿಬಿಡ್ತೈತಿ. ಅದನ್ನ ಈಗ ವೈದ್ಯನಾಥ ಜ್ಯೋತಿರ್ಲಿಂಗ ಅಂತ ಕರೀತಾರು. ದೇವ್ರ ದರ್ಶನ ಆದ ನಂತರ ನಾವು ಗುಡಿ ಮುಂದೆ ನಿಂತ ಅಲ್ಲಿ ವೈಬ್ಸ್ ಎಂಜಾಯ್ ಮಾಡಿದ್ವು. ಈಗ ನಾವು ಇಲ್ಲಿ ನವಲಕ್ಕಿಯ ಟೆಂಪಲ್ ಅಂತ ಒಂದೈತಿ, ಅಲ್ಲಿ ಬಂದೆವು. ಈಗ ನಾವು ವೈದ್ಯನಾಥ್ ಟೆಂಪಲ್ ಎಲ್ಲ ತಿರುಗಾಡಿ ಮುಗಿಸಿದ್ವು. ಜಸ್ಟ್ ಊಟ ಮಾಡಿ ಈಗ ಇಲ್ಲಿ ಬಂದೆವು. ನಾವು ನವಲಕ್ಕಿಯ ಟೆಂಪಲ್ ನೋಡಿ ಹೊರಗೆ ಬರೋದಕ್ಕೆ ಫುಲ್ ಜೋರ್ಲೆ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಯ್ತು. ನಾವು ಅಲ್ಲಿ ಒಂದು ಚಾ ಅಂಗಡಿ ಬಾಜುಕ್ ನಿಂತು. ಅಲ್ಲಿ ಚಾ ಅಂಗಡಿ ಅದಾಗ ನಾವು ಕೇಳಿದ್ವು ಇಲ್ಲಿ ಮತ್ತೆ ತಿರುಗಾಡಕ್ಕೆ ಏನೈತೆ ಅಂತ. ಸೊ ಅವ್ರು ನಮಗೆ ತಪೋವನ್ ಅಂತ ಒಂದು ಸಜೆಸ್ಟ್ ಮಾಡ್ರು. ಟೋಟೋ ಒಳಗೆ ಕೂತ ಅಲ್ಲಿಂದ ನಾವು ತಪೋವನ್ ನೋಡಕ್ ಹೊಂಟು. ನಾವು ತಪೋವನ್ ಮುಟ್ಟೋದಕ್ಕೆ ಅಲ್ಲಿ ಲೋಕಲ್ ಎಂಟ್ರಪ್ರಿನರ್ಗಳು ಫುಲ್ ಆಕ್ಟಿವ್ ಆಗಿದ್ರು. ತಪೋನ್ ಮೇಲಿಂದ ನೀವು ನೋಡ್ರೆ ನಿಮ್ಗೊಂದು ತ್ರಿಕುಟ್ ಪರ್ವತ ಅಥವಾ ಒಂದು ಕಾಣಿಸ್ತೈತಿ. ನಾವು ಅಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವು. ತಪೋನ್ ನೋಡಿ ನಾವು ಕೆಳಗಿಳಿದ್ ಬಂದು ಕೆಳಗಿಳಿದ್ ಬರೋದಕ್ಕೆ ಅಲ್ಲಿ ಒಬ್ರು ಅಂಕಲ್ ಇದ್ದವ್ರ ಶಿಲಾಜಿತ್ ಮಾರಾತಿರು. ನಾ ಕ್ಯಾಮ್ರಾ ಆನ್ ಮಾಡೋದಕ್ಕೆ ಅವ್ರು ಇದ್ದವ್ರ ಅದನ್ನ ಮುಚ್ಚಿರು. ತಪೋನ್ ತಿರುಗಾಡಿ ಹೊಳ್ಳಿ ನಾವು ಬಂದ ನಮ್ಮ ಹೋಟೆಲ್ ಒಳಗೆ ರೆಸ್ಟ್ ಮಾಡಿದ್ವು. ಅಷ್ಟೊದಕ್ಕೆ ರಾತ್ರಿ ಆಗಿತ್ತು. ಟೈಮ್ ಇಲ್ಲಿ 9 ಆಗೈತಿ. ನಾವೀಗ ರಾತ್ರಿ ತಿರ್ಗಾಡಕ್ ಹೊಂಟೆವು. ಇಬ್ರು ಈಗ ನೈಟ್ ಸ್ಟ್ರೀಟ್ಸ್ ಮ್ಯಾಗ ತಿರ್ಗಾಡತ್ತೇವು ದೇವಗಢದ. ಅಂದ್ರೆ ಬೆಳಿಗ್ಗೆ ನಾವು ಇಲ್ಲಿ ಬಂದಿದ್ದು. ಅದೇ ತರ ಈಗ ನೈಟ್ ಲೈಫ್ ಹೆಂಗೈತಿ ಅಂತ ನೋಡೋ ಸಂಬಂಧ ಈಗ ಮತ್ತೆ ಈಗ ತಿರ್ಗಾಡತ್ತೇವು. ದೇವಗಢ ಮಾರ್ಕೆಟ್ ತಿರ್ಗಾಡ್ಕೊಂತ ನಾವು ಗುಡಿ ಕಡೆ ಹೋದು. ಅಲ್ಲಿ ರಾತ್ರಿ ಭಜನೆ ಆವಾಜ್ ಕೇಳಿ ಮತ್ತೆ ನಾವು ಗುಡಿ ಒಳಗೆ ಹೋದು. ಒಳಗೆ ನಾವು ಎಂಟ್ರಿ ಆಗೋದಕ್ಕೆ ಶ್ರೀ ಬೈದ್ಯನಾಥ್ ಗುಡಿ ಬ್ಲೂ ಕಲರ್ ಲೈಟ್ಲೆ ಮತ್ತು ಅದ್ರ ಮುಂದಿನ ಶ್ರೀ ಪಾರ್ವತಿ ದೇವಿ ಗುಡಿ ರೆಡ್ ಕಲರ್ ಲೈಟ್ಲೆ ಡೆಕೋರೇಟ್ ಮಾಡಿದ್ರು. ನಾವು ಗುಡಿ ಒಳಗೆ ಎಂಟರ್ ಆಗಿ 2 ನಿಮಿಷ ಆಗಿರೋದಿಲ್ಲ, ಅಷ್ಟರೊಳಗೆ ಹೆವಿ ಮಳಿ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ. ವೈದ್ಯನಾಥ್ ಗುಡಿ ಮತ್ತು ಶ್ರೀ ಪಾರ್ವತಿ ದೇವಿ ಗುಡಿ ನಡಕ ಕೆಂಪ್ ಕಲರ್ ದಾರ ಕಟ್ಟಿದಾರು. ಇದೇನ್ ಸಿಂಬೋಲೈಸ್ ಮಾಡ್ತೈತಿ ಅಂದ್ರೆ ಶಿವ ಮತ್ತು ಶಕ್ತಿ ಎರಡೂ ಒಂದ ಅಂತ ಹೇಳಿ. ರಾತ್ರಿ ಮತ್ತೆ ನಾವು ಮಾರ್ಕೆಟ್ ತಿರ್ಗಾಡಿ ಹೋಟೆಲ್ಗೆ ಹೋದು. ನಾವು ನಿನ್ನೆ ಹೇಳಿದಂಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ತ್ರಿಕುಟ್ ಪರ್ವತ್ ನೋಡಕ್ ಹೊಂಟು.
ನಾವು ದೇವಗಢದಿಂದ 15 ಕಿಲೋಮೀಟರ್ ದೂರ ಇರೋ ತ್ರಿಕೂಟ್ ಪರ್ವತಕ್ಕೆ ಬಂದು ಮುಟ್ಟಿದ್ವು. ನಾವು ಬಾಟಮ್ ಆಫ್ ದ ಹಿಲ್ ಮುಟ್ಟಿದ್ವು. ಅಲ್ಲಿ ಬೇರೆ ಟೆಂಪಲ್ ಅದಾವು. ಅಲ್ಲಿಂದ ನಮ್ಮ ಟ್ರೆಕ್ ಸ್ಟಾರ್ಟ್ ಆಯ್ತು. ಈಗ ನಾವು ಆ ತ್ರಿಕೂಟ್ ಪರ್ವತ ಹತ್ತಾತೆವು. ನಾವಿಬ್ರು ಇಲ್ಲಿ ಹತ್ತಾತೆವು. ನಮ್ಮ ಕೂಡ ಇಲ್ಲಿ ಇಬ್ರು ಹಿಂದೆ ಅನ್ನಗಳು ಕಾಣಿಸತಾರಲ್ಲ, ಇವರಿಬ್ರು ಉತ್ತರ ಪ್ರದೇಶದವ್ರ. ಸೊ ಈಗ 4 ಜನ ಹತ್ತಾತಿ ಗುಡ್ಡ. ನಮ್ಮನ್ನು ಬಿಟ್ಟು ಇಲ್ಲಿ ಯಾರೂ ಇಲ್ಲ. ತ್ರಿಕೂಟ್ ಪರ್ವತದಿಂದ ಡೈರೆಕ್ಟ್ ದೇವಗಢಕ್ಕೆ ಬಂದ ಮಸ್ತ್ 2 ಲಸ್ಸಿ ಕುಡಿದೆವು. ಲಸ್ಸಿ ಕುಡ್ದಾದ್ಮೇಲೆ ಹೋಟೆಲ್ದಿಂದ ಚೆಕ್ಔಟ್ ಮಾಡಿ ರೈಲ್ವೆ ಸ್ಟೇಷನ್ಗೆ ಹೋಗ್ತೇವೆ. ನಾವು ಬುಕ್ ಮಾಡಿ ಟ್ರೈನ್ ಟಿಕೆಟ್ ಕನ್ಫರ್ಮ್ ಆಗಿರೋದಿಲ್ಲ, ಅದ ವೇಟಿಂಗ್ ಲಿಸ್ಟ್ ಒಳಗೆ ಇರ್ತೈತಿ. ಅದ್ರ ಸಂಬಂಧ ನಾವು ಜನರಲ್ ಒಳಗೆ ಟ್ರಾವೆಲ್ ಮಾಡ್ಬೇಕಾಗ್ತೈತಿ. ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ಮುಟ್ಟಿದ ನಂತರ ಮಸ್ತ್ 2 ಕುಲ್ಲಡ್ದು ಚಾ ಕುಡಿತೇವು. ಈ ಟ್ರಿಪ್ ರಿಯಲಿ ಮೆಮೊರೇಬಲ್ ಆಗಿತ್ತು. ಪೀಸ್ ಔಟ್.